ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ SSC MTS ಅವರು ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಮಂತು. ಅವರೀಗ ಸಿಟಿ ಮತ್ತು ಡೇಟು ಸೆಂಟ್ರ್ ಎಲ್ಲ ಈಗ ರಿಲೀಸ್ ಮಾಡಿದ್ದಾರೆ. ಅದನ್ನು ಯಾವ ಥರ ನೋಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾರೆ. ಏನಪ್ಪ ಅಂದರೆ ಮೊದಲನಾಗಿ ಏನಪ್ಪ ಅಂದರೆ SSC ವೆಬ್ಸೈಟ್ ಒಳಗೆ ಬಂದು ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ನೀವು ಮೊದಲು ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ ಎಂಟ್ರ್ ಮಾಡಬೇಕು. ಓಕೆನಾ, ಪಾಸ್ವರ್ಡ್ ಮತ್ತು ಎಂಟ್ರ್ ಆದಮೇಲೆ ಏನಪ್ಪ ಮಾಡಬೇಕಂದ್ರೆ ಇಲ್ಲಿ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ, ಕ್ಯಾಪ್ಚರ್ ಎಂಟ್ರಿ ಮಾಡಿ ಆದಮೇಲೆ ಏನು ಮಾಡೋಕ್ಕಪ್ಪ ಅಂತ ನೋಡೋದು ಏನಪ್ಪ ಅಂದರೆ ಲಾಗಿನ್ ಆದಮೇಲೆ ನಿಮ್ಗೆ ಈ ಥರ ಇಂಟ್ರೆಸ್ಟ್ ಬರ್ಬೋದು. ಓಕೆನಾ, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಅಮ್ಮ ಹೆಸರು ಮತ್ತು ನಿಮ್ಮದು ಇಮೇಲ್ ID ಹಾಗೆ ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಅಡ್ರೆಸ್ ಕೂಡ ಇಲ್ಲಿ ಬರುತ್ತೆ. ಓಕೆನಾ, ಬಂದಮೇಲೆ ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ಗೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ. ಆದಮೇಲೆ ಏನು ಮಾಡೋಕ್ಕಪ್ಪ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ಮಿಷನ್ ಸರ್ಟಿಫಿಕೇಟ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಇಲ್ಲಿ ಯಾವ್ದು ಎಕ್ಸಾಮ್ ಸೆಲೆಕ್ಟ್ ಮಾಡಬೇಕು, ಅದಾದಮೇಲೆ ಎಕ್ಸಾಮಿನೇಷನ್ ಯಾವ ಇಯರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಯಾವ್ದಪ್ಪ SSC MTS ಅದನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಎಕ್ಸಾಮಿನೇಷನ್ ಇಯರ್ ಅಂತ ಇರುತ್ತೆ, 2025 ಅಂತ ಹಾಕಿ. 2026 ಹಾಕಬೇಡಿ, 2026 ಅಂತ ನೀವು ಎಕ್ಸಾಮ್ ಸೆಂಟರ್ ಮತ್ತು ಇಯರ್ ಅಂತ ಮೆನ್ಷನ್ ಮಾಡಿ ಮೇಲೆ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಕೊಡಿ. ಚೆಕ್ ಸ್ಟೇಟಸ್ ಅಂತ ಕೊಟ್ಟ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಈ ಥರ ಬರುತ್ತೆ. ಓಕೆನಾ, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ನನ್ನ ಅಪ್ಲೈ ಮಾಡಿದ ನನ್ನ ಹೆಸರು ಮತ್ತು ನಿಮ್ಮ ತಂದೆ ತಾಯಿ ಹೆಸರು ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ. ಆಮೇಲೆ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂದರೆ 10ನೇ ತಾರೀಕು ನೆಕ್ಸ್ಟ್ ಮಂತ್ ಏನಪ್ಪ ಅಂದರೆ 2ನೇ ತಿಂಗಳು 2026 ಇದೆ. ಎಕ್ಸಾಮ್ ಸಿಟಿ ಬಂದ್ಬಿಟ್ಟು ಅದು ಬೆಂಗಳೂರಲ್ಲಿದೆ. ಅದಾದಮೇಲೆ ಅಪ್ಲಿಕೇಶನ್ ಏನಪ್ಪ ಅಕ್ಸೆಪ್ಟ್ ಅಂತ ಬಂದಿದೆ. ಓಕೆನಾ, ನಿಮ್ಮದು ಈ ಥರ ಬಂದಿದ್ದರೆ ನಿಮ್ದು ಈ ಥರ ಬಂದು ನಿಮ್ದು ಯಾವ ಸೆಂಟ್ರಲ್ಲಿ ಬಿದ್ದಿದೆ ಅಂತಂದು ಒಂದು ಟೈಮ್ ಚೆಕ್ ಮಾಡ್ಕೊಳ್ಳೋಕೆನಾ. ಇದು SSC MTS ಅವರು ಯಾವ ಥರ ನಿಮ್ದು ನೀವೇನು ಸ್ಲಾಟ್ ಬುಕ್ಕಿಂಗ್ ಮಾಡಿಲ್ಲಪ್ಪ ಅಂದರೆ ಅದು ಕೂಡ ನಿಮಗೆ ಬಂದಿರ್ತಕ್ಕೆ. ನೀವು ಕೂಡ ಒಂದು ಟೈಮು ಚೆಕ್ ಮಾಡ್ಕೊಳ್ಳೋಕೆನಾ. ಸ್ಲಾಟ್ ಬುಕ್ಕಿಂಗ್ ಮಾಡಿಲ್ಲ ಅಂದರೆ ಕೂಡ ನಿಮಗೆ ಎಕ್ಸಾಮ್ ಸೆಂಟ್ರಿಗೆಲ್ಲ ಏನೂ ಬಂದಿರ್ತಕ್ಕೆ. ನಿಮಗೆ ಸ್ಲಾಟ್ ಬುಕ್ಕಿಂಗ್ ಮಾಡಿದ್ರೆ ಕೂಡ ಯಾವ ಥರ ಸ್ಲಾಟ್ ಬುಕ್ ಮಾಡೋಕ್ಕಂತ ನೀವು ಒಂದು ಟೈಮ್ ವೀಡಿಯೋ ನೋಡಿದೆ ಅಂದರೆ ನೋಡ್ಕೊಳ್ಳಿ. ಓಕೆನಾ, ಇದಿಷ್ಟು ಯಾವ ಥರ SSC MTS ಅವರು ಏನಪ್ಪ ಅಂದರೆ ನಿಮ್ಮದು ಸೆಂಟರ್ ಎಲ್ಲಿ ಬಿದ್ದಿದೆ ಮತ್ತು ಯಾವ ಡೇಟ್ ಒಳಗೆ ಬಿದ್ದಿದೆ, ಯಾವ ಮಂತ್ ಒಳಗೆ ಬಿದ್ದಿದೆ ಅಂತ ನೋಡ್ಕೊಳ್ಳಿ. ಓಕೆನಾ, ಇದಿಷ್ಟು SSC MTS ಏನಪ್ಪ ಅಂದರೆ ಸ್ಟಾಫ್ ಸೆಲೆಕ್ಷನ್ ಅವ್ರದ್ದು ಎಕ್ಸಾಮ್ ಸೆಂಟರ್ ಇಲ್ಲಿ ಬಿಟ್ಟಿದ್ದಾರೆ. ಓಕೆನಾ, ಇದಿಷ್ಟೇ ಇದಿಷ್ಟು ಮಾಡಿ. ಈ ವಿಡಿಯೋ ನನಗೆ ಇಷ್ಟ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡೋಕ್ಕೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.